ಇಲ್ಲಿ ಡ್ರೋನ್ ಶಾಟ್ ಹರಿಸ್ಬೋದ ಒಂದು ಡ್ರೋನ್ ಶಾಟು ಹಾಂ ಹರ್ಸಂಗಿಲ್ವಾ? ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಹೊಸ ವೀಡಿಯೋಗೆ ಸುಸ್ವಾಗತ. ಸೊ ಇವತ್ತು ನಾವು ಎಲ್ಲೋಗ್ತಾ ಇದ್ದೀವಿ ಅಂದರೆ ಸಕಲೇಶ್ಪುರ ಸೈಡು. ಸೊ ಸಕಲೇಶ್ಪುರ ಅಂದರೆ ಮೂಡಿಗೆರೆಯಲ್ಲಿ ಅಂದರೆ ಎತ್ತಿನ ಭುಜ, ದೇವ್ರ ಮನೆ, ಚಾರ್ಮುಡಿ ಘಾಟ್ ಎಲ್ಲ ಇದೆಯಲ್ಲ. ಸೊ ಆ ಸೈಡಲ್ಲಿ ಕವರ್ ಮಾಡೋಣ ಅಂತ 2 ಡೇಸ್ ಪ್ಲ್ಯಾನು. ಇವತ್ತು ಡೇ 1. ಸೊ ಇವತ್ತು ನಮ್ಮ ಜೊತೆ ಯಾರ್ಯಾರು ಜಾಯ್ನ್ ಆಗ್ತಿದ್ದಾರೆ ಅಂದರೆ ಸೊ ಟೋಟಲ್ 4 ಬೈಕರ್ಸ್, ಸೊ ಇನ್ಕ್ಲೂಡಿಂಗ್ ನಾನು ಸೇರಿಸಿ. ಏನರಪ್ಪ? ಹಾಂ. ಸೊ ಇದೊಂದು ಗಾಡಿ, ಇನ್ನೊಂದು ಗಾಡಿ ಬರಬೇಕು. ಇನ್ನೊಂದು ಆನ್ ದ ವೇ ಇದೆ. ಹೆಂಗರು ಸಮಾಚಾರ? ಗುಡ್ ಮಾರ್ನಿಂಗ್. ಸೊ ಚೇತನ್ ಅಂತ. ಸೊ ಇವರು MT ಬೈಕಲ್ಲಿ ಬರ್ತಾರೆ. ಪಾಪ ರಾಜ. ಸೊ ಇವರು ನಮ್ಮ ಸ್ನೇಹಿತರು ಸಾಗರ್ ಅಂತ. ಸೊ ಅವರು MT. ಸೊ ಇನ್ನೊಂದು ಸಂಜಯ್ ಅಂತ, ಅವರು RS ಅಲ್ಲಿ ಬರ್ತಿದ್ದಾರೆ, RS 200 ಇನ್ನೂ ಬಂದೇ ಇಲ್ಲ. ಸೊ ನೆಕ್ಸ್ಟ್ ಹೊರಡೋ ಟೈಮಲ್ಲಿ ಕ್ಯಾಮ್ರಾ ಆನ್ ಮಾಡ್ತೀನಿ. ಇವಾಗ ಹೊಡ್ತಾಯಿದ್ದೀವಿ, ಎಲ್ಲ ರೆಡಿ ಆದರು. ಸೊ ಒಂದು ಟೀ ಹಾಕೊಂಬಿಟ್ರೆ ಸ್ವಲ್ಪ ಫ್ರೆಶ್ ಅಪ್ ಬೆಳಗ್ಗೆ ಅದು. ನೆಕ್ಸ್ಟ್ ಆಮೇಲೆ ನೋಡ್ಕೊಬೋದು. ನೆಕ್ಸ್ಟ್ ಒಂದು ಟಿಫನ್ ನಿಲ್ಲಿಸ್ಬೇಕು. ಸೊ ನೆಕ್ಸ್ಟ್ ಒಂದು ಟಿಫನಿಗೆ ಒಂದು ಬ್ರೇಕ್ ನಿಲ್ಲಿಸ್ಬೇಕು ಮುಂದೆ. ಸೊ ಹೋಗೋಣ ನಡ್ರಿ. ಸೊ ಅಲ್ಲೊಂದು MT, ಇಲ್ಲೊಂದು RS, ಸೊ ಇಲ್ಲೊಂದು MT. ಟೋಟಲ್ 4 ಜನ ಹೋಗ್ತಾ ಇರೋದು. ಫುಲ್ಲು ಮಜಾ ಇರುತ್ತೆ ನೋಡಿ ರೈಡೆಲ್ಲ. ಒಳ್ಳೊಳ್ಳೆ ಲೊಕೇಶನ್ ಬರುತ್ತೆ, ಒಳ್ಳೆ ಎಕ್ಸ್ಪ್ಲೋರಿಂಗ್ ಮಾಡೋಣ. ಸೊ ಮುಂದೆ ಕವರ್ ಮಾಡ್ಕೊಳೋಣ. ನಾವೇನು ಎಲ್ಲೂ ನಿಲ್ಲಿಸಲ್ಲ, ಡೈರೆಕ್ಟ್ ಮಂಜರಾಬಾದ್ ಫೋರ್ಟ್ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಹೋಗೋದು. ಹಾಸನಿಗೆ ಬಂದ್ವಿ ಇವಾಗ. ಸಕಲೇಶ್ಪುರ 43 ಕಿಲೋಮೀಟ್ರ್ ಅಂತ ಇದೆ. ಸೊ ಸಕಲೇಶ್ಪುರದಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಇವಾಗ ಪ್ರಾಬ್ಲಿ 9-9:15 ಆಗ್ಬೋದು ಸಕಲೇಶ್ಪುರ ರೀಚ್ ಆಗೋಕ್ಕೆ. ಸೊ ಫುಲ್ ಕ್ಲೌಡಿ ಆಗಿದೆ ವೆದರು ಎಲ್ಲ. ಈ ವೀಕ್ ಫುಲ್ಲು ಜಾಸ್ತಿ ಮಳೆ ಅಂತೆ ಹಾಸನ ಸಕಲೇಶ್ಪುರ ಎಲ್ಲ. ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಿದೆ. ಸೊ ನೋಡಬೇಕು ಅಲ್ಲೇ ಹೆಂಗಿರುತ್ತೆ ವೆದರ್ ಅಂತ. ರೋಡ್ ಅಂತೂ ಫುಲ್ಲು ವರ್ಸ್ಟ್ ಇದೆ ಮಾತ್ರ ಇದು ಸಕಲೇಶ್ಪುರ ಆಗೋದು. ಎಷ್ಟು ವರ್ಷದಿಂದ ಹಂಗೆ ಐತಪ್ಪ ಇದು. ಅಲ್ಲಿ ನೋಡ್ತಿರ್ಬೋದು ಫುಲ್ಲು ಕ್ಲೌಡ್ ಇದೆ ಆ ಸೈಡು. ಇದರಲ್ಲೂ ಓಟ ಕೊಟ್ಕೊಂಡ್ಬರ್ತಾನೆ. ಹ್ಞೂ 43 ಕಿಲೋಮೀಟ್ರ್ ಇದೆ ಹಾಸನಿಂದ ಸಕಲೇಶ್ಪುರಕ್ಕೆ. ಫುಲ್ಲು ಇದೇ ಗೋಡು ರೋಡು, ಫುಲ್ಲು ಸೇಮ್ ಕಂಡೀಷನ್. ಅಲ್ಲಲ್ಲೇ ಕಾಂಕ್ರೀಟ್ ರೋಡ್ ಬರುತ್ತೆ. ಅದೆಷ್ಟು ಹಬ್ಬ ಅಂದರೆ ಒಂದು ಅರ್ಧ ಕಿಲೋಮೀಟ್ರೂ ಇರೋಲ್ಲ ಅದು. ಮಳೆ ಅಂದರೆ ಏನು ಅಷ್ಟೊಂದು ಜೋರಾಗಿಲ್ಲ, ಡ್ರಿಸ್ಲಿಂಗು. ಓಕೆ
ಡ್ರಿಸ್ಲಿಂಗ್ ಆಗ್ತಾ ಇದೆ. ಉಯ್ ಅಕ್ಕ ಜಸ್ಟ್ ಟಚ್ ಮಾಡಿಬಿಡೋರು ನನಗೆ. ಲೆಫ್ಟಿಗೆ ಹೇಳ್ಕೊಳಕ್ಕಾಗಲ್ಲ, ಫುಲ್ ಹಳ್ಳ ಐತೆ. ಎಳ್ದಂದ್ರೆ ಮುಗೀತು, ಗಾಡಿ ಹಂಗೆ ವಾಬ್ಲಾಗ್ಬಿಡುತ್ತೆ. ಲಾರಿ ಬಸ್ಸು ಹೇಳೋಕ್ಕಾಗಲ್ಲ, ಟರ್ನಿಂಗಲ್ಲೇ ಬಂದ್ಬಿಡ್ತಾರೆ. ನೋಡ್ಕೊಂಡು ತಿರುಗಿಸ್ಬೇಕು ಗಾಡಿನ. ಸೊ ಸಕಲೇಶ್ಪುರ ಸಿಟಿಗೆ ಎಂಟ್ರಿ ಆದ್ವಿ. ಇವಾಗ ನಾವು ಟಿಫನ್ ಮಾಡಬೇಕು. ಟೈಮ್ ಬಂದು 9:20. ಸೊ ಪ್ರಾಬ್ಲಿ ಅಲ್ಲೇ ನಾನು ರೆಗ್ಯುಲರಾಗೆ ಹೋಟ್ಲು ಬರ್ತೀನಿ. ಆ ಹೋಟ್ಲಿಗೆ ಟಿಫನ್ಗಾಗಲಿ, ಇಲ್ಲಾಂದರೆ ರಿಟರ್ನ್ ಈ ಥರ ಸಕಲೇಶ್ಪುರ ಮೇಲೆ ಬೆಂಗಳೂರಿಗೆ ಹೋಗೋದಾಗಲಿ. ಸೊ ಈ ಕಡೆ ಬಂದರೆ ಆ ಕಡೆ ವಿಸಿಟ್ ಮಾಡ್ತೀನಿ. ಟಿಫನ್ಗೆಲ್ಲ ಚೆನ್ನಾಗಿದೆ ಹೋಟ್ಲು. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಡೀಸೆಂಟಾಗೆ. A few moments later. ಸೊ ಇವಾಗ ನಾವು ಮಂಜಾರಾಬಾದ್ ಫೋರ್ಟ್ಗೆ ಬಂದಿದ್ವಿ. ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಆ ಕಡೆಯಿಂದ ಒಂದು ಡ್ರೋನ್ ಶಾಟ್ ಟ್ರೈ ಮಾಡಿದೆ. ಅದು ನೋಡ್ರಿ ಆ ಕಡೆ ಇದೆ ಫೋಟೋ. ನಾವು ಈ ಕಡೆಯಿಂದ ಅಲ್ಲಿಗೆ ಕನೆಕ್ಟ್ ಮಾಡಿ ಆಡಿಸಿದ್ವಿ. ಮೇಲೆ ಸಖತ್ ವಿಂಡ್ ಬ್ಲಾಸ್ಟ್ ಇದೆ, ಮೇಲೆ ಜಾಸ್ತಿ ಗಾಳಿ ಇದೆ ನೋಡಿ. ಫೋರ್ಟ್ ಬರೋದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಹಿಂದೆ. ಸೊ ಮಿನಿಮಮ್ ಒಂದು 500 ಮೀಟ್ರ್ ಮೇಲೆ ಹೋಗಿದೆ ಅದು. 300 ಮೀಟ್ರ್ ಹೈಟು, 600 ಮೀಟ್ರು ಡಿಸ್ಟೆನ್ಸ್ ಕವರ್ ಮಾಡಿದ್ವಿ. ಸೊ ಇಲ್ಲೊಂದು ಸತಿ ಚೆಕ್ ಮಾಡೋಣ ಅಂತ. ಯಾರನ್ನ ಓಪನ್ ಇಲ್ವಾ ಸರ್ ಅಲ್ಲಿ? ಇಲ್ಲಿ ಡ್ರೋನ್ ಶಾಟ್ ಹಾರಿಸ್ಬೋದ ಒಂದು? ಡ್ರೋನ್ ಶಾಟು ಹಾಂ ಹಾರ್ಸಂಗಿಲ್ವಾ? ಮತ್ತೆ ಯಾವತ್ತು ಓಪನ್ ಇದು? ಓಪನ್ ಯಾವತ್ತು? ಸೋಮವಾರನಾ? ವೀಕೆಂಡ್ ಕ್ಲೋಸಾ? ಇಲ್ಲಂತೆ. ಕ್ಯಾಮ್ರಾದಲ್ಲಿ ಎಲ್ಲ ಕವರ್ ಆಗುತ್ತೆ ಅಂದರೆ ಎಲ್ಲ ಆನ್ ಮಾಡಿರಲ್ಲ, ಯಾವಾಗ ಬೇಕೋ ಅವಾಗ ಆನ್ ಮಾಡ್ತಾರೆ. ನೋಡಿದ್ದು ಹಾಂ, ಬ್ಯಾಟ್ರಿ ಹೇಗಲ್ಲಿ ಬರ್ತಿತ್ತು. ಸೊ ಇಲ್ಲಿ ಮಂಜಾರಾಬಾದ್ ಫೋರ್ಟ್ ಕ್ಲೋಸ್ ಆಗಿದೆಯಲ್ಲ, ಸೊ ಪಕ್ಕದಲ್ಲೇ ಒಂದು ಎಸ್ಟೇಟ್ ಇತ್ತು. ಸೊ ಅವ್ರ ಹತ್ರ ಪರ್ಮಿಷನ್ ಕೇಳಿ ಡ್ರೋನ್ ಶಾಟ್ ಟ್ರೈ ಮಾಡಿದ್ವಿ. ಲೆವೆಲಿಗೆ ಕಾಣಿಸ್ತು. ಸೊ ಅದರಲ್ಲಿ ಬಂದಿರೋ ಕ್ಲಿಪ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇವಾಗ ನಾವು ಅನ್ಬಲ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಒಂದು ಸ್ಟೇ ಮಾಡಿದ್ದೀವಿ. ಸೊ ಆ ಸ್ಟೇ ಹತ್ರ ಹೋಗಿ ಅಲ್ಲಿಂದ ನಾವು ಎತ್ತಿನ ಭುಜ ಕಡೆ ಹೋಗ್ತಾ ಇದ್ದೀವಿ.
ಸೊ ಇನ್ನು ನಮ್ಮ ಹೋಮ್ ಸ್ಟೇಗೆ 10 ಕಿಲೋಮೀಟ್ರ್ ಇದೆ. ಸೊ ರೂಟ್ ನೋಡಿ ಹೆಂಗಿದೆ ಅಂತ, ಸಖತ್ತಾಗಿದೆ. ಸೊ ಒಳಗಿನ ರೂಟ್ ಇವೆಲ್ಲ ಕ್ರೇಜಿಯಾಗಿದೆ ಮಾತ್ರ. ಇಲ್ಲೇ ಅನ್ಬಲ್ ಬರುತ್ತಲ್ಲ, ಅನ್ಬಲಿಂದ ಲೆಫ್ಟ್ ತಗೊಂಡು ಈ ಥರ ಒಂದು 8 ಕಿಲೋಮೀಟ್ರು ದೇವಲಕೆರೆ ಅಂತ ಬರುತ್ತೆ. ಸೊ ಸಿಕ್ಕಾಪಟ್ಟೆ ಹೋಮ್ ಸ್ಟೇ ಇದೆ ನೋಡ್ರಿ. ಇಲ್ಲಿ ಎಷ್ಟೋ ಹಾಕಿದ್ದಾರೆ ಬೋರ್ಡ್ ಅಂತ, ಸುಮಾರು ಹೋಮ್ ಸ್ಟೇ ಇದೆ. ಸಕಲೇಶ್ಪುರ, ಚಿಕ್ಕಮಗಳೂರು ಹೋಮ್ ಸ್ಟೇಗಳಿಗೆ ಬರೋನೇ ಇಲ್ಲ. ಒಳ್ಳೊಳ್ಳೆ ವ್ಯೂ ಇದೆ, ನಿಮ್ಮ ಬಜೆಟ್ ಪ್ರಕಾರನೂ ಇದೆ ಹೋಮ್ ಸ್ಟೇಗಳು. ಬಟ್ ನೈಟೆಲ್ಲ ಓಡಾಡೋದು ಕಷ್ಟ. ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ ರೋಡೆಲ್ಲ. ಫುಲ್ ಒಳಗಿನ ರೂಟು. ಹುಷಾರಾಗಿ ಹೋಗ್ಬೇಕಿಲ್ಲಿ. ಏನಿದೆ ಇಲ್ಲಿ ವ್ಯೂಸು. ಸೊ ನೋಡ್ತಿರ್ಬೋದು ಇಲ್ಲಿ ಹೆಂಗಿದೆ ಅಂತ. ಸೊ ಅಲ್ಲೆಲ್ಲ ಬರೀ ಪ್ಲಾಂಟೇಶನ್ಸೇ ಇದೆ ಕಾಫಿದು. ಕ್ರೇಜಿಯಾಗಿದೆ ಮಾತ್ರ ಲೊಕೇಶನ್ನು. ನೋಡ್ತಿರ್ಬೋದು ಹೆಂಗಿದೆ ಅಂತ. ಸೊ ನಾವು ಈ ರೂಟಲ್ಲಿ ಹೋಗ್ತಾ ಇದ್ದೀವಿ ಒಳಗೆ. ಏನಮ್ಮ ಇನ್ನೂ ಟರ್ನ್ ರೈಟ್ ಅಂತ ಇದ್ದಿದ್ದು, ಇನ್ನು ಟರ್ನ್ ರೈಟ್, ಟರ್ನ್ ಲೆಫ್ಟ್, ಟರ್ನ್ ಯು ಟರ್ನ್ ಅಂತ. ಆಫ್ ರೋಡು ಹೋಗು, ಎಲ್ಲ ಹೋಗ್ರಿ. ಇಲ್ಲೇ ಇರೋದು ಹೋಮ್ ಸ್ಟೇ. ಹಾಂ ಅಲ್ಲಿಗೆ. ಸೊ ಇಲ್ಲೊಂದು ಡ್ರೋನ್ ಶೋ ಟ್ರೈ ಮಾಡಬೇಕು, ಕ್ರೇಜಿಯಾಗಿದೆ. ಇಲ್ಲೊಂದು ಸ್ವಲ್ಪ ಸ್ಲಿಪ್ರಿ ಇದೆ, ನೋಡ್ಕೊಂಡು ಇದು ಮಾಡೋ. ಹಾಂ ಸೆಂಟ್ರಿಗೆ ತಗೋ. ಹಾಂ ಸೊ ಮಣ್ಣು ಸಿಕ್ಕಾಬಿಟ್ಟೆ ಜಾರ್ತಿದೆ ಇಲ್ಲಿ. ಆರಾಮಾಗೆ ಟರ್ನ್ ಲೆಫ್ಟಲ್ಲಿ ಇರಪ್ಪ, ನಾನೇ ಹೋಯ್ತೇನೆ. ಹಾಂ ಇದೇ ಗುರು, ಹಿಂಗಿದೆ ಇದು. ಪಕ್ಕ ಹೋಮ್ ಸ್ಟೇ ಕರ್ಕೊಂಡು ಹೋಯ್ತಾಯ್ತಾ? ಎಲ್ಲಿ ಕರ್ಕೊಂಡು ಹೋಗ್ತೈತಿ ಇದು? ರೂಟ್ ಮಾತ್ರ ನೋಡ್ತಿರ್ಬೋದು ಹೆಂಗಿದೆ ಅಂತ. ಬಾರೋ, ಸ್ಟ್ರೈಟ್ ಬಾರೋ. ಸೊ ಇಲ್ಲೇ ಇದೆ ನೋಡಿ. ಹಲೋ, ಇಲ್ಲಿ ಹಾಕೋರಲ್ಲ, ಇಲ್ಲಿ ಹುಷಾರಲ್ಲ, ಹಂಗೆ ಹತ್ತಿಸ್ಬೇಡ. ಹಿಂಗೆ ಬಾ, ಹಿಂಗೆ ಬರ್ಬೋದು. ಹಿಂದಾಗ ಬಾರ, ತಿರ್ಸ್ಕೊಂಬ, ಅಲ್ಲಿ ಹೋಗಿರ್ತೀವಿ. ಹೋನಾ ಸ್ಟ್ರೈಟು. ಸ್ಲೋಗಿ ಹೋಗ್ಬೇಕು, ಸ್ಲೋಗೆ. ಕ್ರೇಜಿ ಆಗಿದೆ ಮಾತ್ರ. ಸೊ ನೋಡ್ತಿರ್ಬೋದು ಅಲ್ಲಿ ಟೈರಲ್ಲಿ ಹೆಂಗಾಗಿದೆ ಅಂತ. ಬಾ, ಬ್ರೇಕ್ ಹಿಡಿಬೇಡ, ಫ್ರಂಟ್ ಬ್ರೇಕ್ ಹಿಡಿಬೇಡ, ಸ್ಲೋಗೆ. ಹಾಂ ಹುಷಾರಾಗಿ ಟರ್ನ್ ಮಾಡ್ಕೊ. ಇಲ್ಲಿ ಬಾರಪ್ಪೇ, ಎಳ್ದು ಬಿಡ್ತಿಲ್ಲ ಅಂದರೆ ನೋಡೋದೆ. ಆರಾಮ ಬರ್ತೀನಿ.
ಸರ್ ಕಾರ್ತಿಕ್